ಮೊನ್ನೆ ಒಂದು ಸಂದರ್ಶನದಲ್ಲಿ ಆರ್ಜಿವಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಏನಂದ್ರೆ ಅಮಿತಾಬ್ ಬಚ್ಚನ್ ಅವರ ರಿಮೇಕ್ ಸಿನಿಮಾಗಳನ್ನ ಅಣ್ಣವರು ಮಾಡಿ ಗೆದ್ರು ಅಂತ. ಇದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಇಡೀ ಅಣ್ಣವ್ರ ಬಗ್ಗೆ ಮಾತಾಡಿದಾನಂದರೆ ಅವನೊಬ್ಬ ಮೂರ್ಖ. ಅವನು ಯಾವುದು ಮಾತಾಡಬೇಕು ಯಾವುದು ಮಾತಾಡಬಾರ್ದು ಅನ್ನೋದು ಅವನಿಗೆ ಜ್ಞಾನನೇ ಇರೋದಿಲ್ಲ. ಅಣ್ಣವ್ರನ್ನ ಇಡೀ ಇಂಡಸ್ಟ್ರಿ ಅಲ್ಲ ಮೇಡಮ್, ಎಲ್ಲರೂ ನಮ್ಮ ಏನು 6 ಕೋಟಿ ಜನತೆ, ಕರ್ನಾಟಕದ ಜನತೆ ಇದ್ದಾರಲ್ಲ, ಅವರೆಲ್ಲ ದೇವರು ಅಂತೇಳಿ ಮನೋಭಾವ ಇಟ್ಕೊಂಡಿದ್ದಾರೆ. ಅಂಥ ವ್ಯಕ್ತಿ ಬಗ್ಗೆ ಮಾತಾಡಿದ್ದಾನೆ. ಅವ್ರದ್ದು ಯಾರ್ದೋ ನೋಡಿ ಇವರು ಬೆಳೆದಿದ್ದಾರೆ ಅನ್ನೋದು ಎಷ್ಟು ಸರಿ ಹೇಳಿ. ಅಯ್ಯಪ್ಪ ಏನು 200 ಮೇಲೆ ಸಿನಿಮಾಗಳು ಮಾಡಿದಾರಲ್ಲ, ಅದರಲ್ಲಿ ಒಂದೊಂದರಲ್ಲಿ ಒಂದೊಂದು ಥರ ಅವ್ರದ್ದು ಅವರ ವಿಭಿನ್ನತೆ ಯಾರು ಮಾಡಿದ್ದಾರೆ ಅಂದರೆ ಇಂಡಿಯಾದಲ್ಲೆಲ್ಲ ಎಲ್ಲೂ ಯಾವ ಆ್ಯಕ್ಟ್ರೂ ಆ ಥರ ಮಾಡಿಲ್ಲ. ಅಂಥ ವ್ಯಕ್ತಿ ಬಗ್ಗೆ ಅಯ್ಯಪ್ಪ ಮಾತಾಡಿದ್ದಾನೆ. ಈಗಾಗಲೇ ಅಯ್ಯಪ್ಪನ ಇಂಡಸ್ಟ್ರಿಯವರೇ ದೂರ ಇಟ್ಬಿಟ್ಟಿದ್ದಾರೆ. ಅಯ್ಯಪ್ಪ ಒಬ್ಬ ಹುಚ್ಚ ಅಂತಾಗಲಿ ಇನ್ನೊಂದಾಗಲಿ ಸಂಬೋಧನೆ ಮಾಡ್ತಾರೆ. ಇವತ್ತಿಂದ ಆಂಧ್ರದಲ್ಲೇ ಆಗ್ಬೋದು, ಆಂಧ್ರದಲ್ಲೇ ಅವರು ಬಂದಿರೋದು, ಕೆಲವು ಹಿಂದಿ ಸಿನಿಮಾಗಳು ಮಾಡಿದ್ದಾರೆ. ಆ ಕಡೆ ಹಿಂದಿ ಸಿನಿಮಾದವರು ದೂರ ಇಟ್ಟಿದ್ದಾರೆ, ಈ ಕಡೆ ತೆಲುಗು ಇಂಡಸ್ಟ್ರಿ ಅವರು ದೂರ ಇಟ್ಬಿಟ್ಟಿದ್ದಾರೆ. ಅವರು ಒಂದೊಂದು ಕಾಂಟ್ರವರ್ಸಿ ಅಲ್ಲ, ಅಯ್ಯಪ್ಪನಿಗೆ ಹೆಸರೇ ಕಾಂಟ್ರವರ್ಸಿ ಪುರುಷ ಅಂತ. ಅಯ್ಯಪ್ಪ ಏನು ಮಾಡ್ಕೊಂಡು ಬಂದವನಂದರೆ ಹೆಣ್ಣು ಮಕ್ಕಳ ಕಡೆಯಿಂದ ಬಯಸ್ಕೊಂಡಿದ್ದಾನೆ, ದೇವರೇ ಇಲ್ಲ ಅಂತಾನೆ. ಎಲ್ಲ ಯಾವ ಆರ್ಟಿಸ್ಟ್ ಮೇಲೆ ಅವರು ಅಲಿಗೇಷನ್ ಮಾಡಿಲ್ಲ ಹೇಳಿ, ಎಲ್ಲರ ಮೇಲೆ ಇದೇನೆ. ಅವನು ಏನು ಸಿನಿಮಾಗಳು ಮಾಡಿದನೋ ಅಷ್ಟರಲ್ಲಿ ಇಂಥವೇ ಜಾಸ್ತಿ, ಕಾಂಟ್ರವರ್ಸಿನೇ ಅವ್ರದ್ದು. ಸ್ಟಾರ್ಟಿಂಗಲ್ಲಿ ಏನೋ ಒಂದು 4-5 ಸಿನಿಮಾ ಒಳ್ಳೆ ಸಿನಿಮಾಗಳು ಮಾಡಿದ್ರು, ಅದಾದ ನಂತರ ಇದೇ ಕೆಲಸ. ಇತ್ತೀಚೆಗಂತೂ ಎಲ್ಲೂ ಕಾಣಿಸ್ಕೊಂಡಿಲ್ಲ, ವಿವಾದ ಇರಲಿಲ್ಲ. ಇದನ್ನು ವಿವಾದ ಮೇಲೆ ಹೇಳ್ಕೊಳ್ಳೋಣ ಅಂತೇಳಿ ಅವರಾಗೆ ಅವರು ಹೇಳ್ಕೊಳ್ತಾ ಇದ್ದಾರೆ ಅಷ್ಟೇ. ಇದೆಲ್ಲ ನಮ್ಮ ರಾಜ್ಕುಮಾರ್ ಅನ್ನೋರ ಸಂಘದವ್ರಿಗಾಗ್ಬೋದು, ಇನ್ನೊಬ್ರಿಗಾಗ್ಬೋದು, ಇದೆಲ್ಲ ವೈರಲ್ ಆದರೆ ಎಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಅವ್ರಿಗೆ. ಅವ್ರ ಬಗ್ಗೆ ನಾವು ಮಾತಾಡೋದೇ ತಪ್ಪು. ಅಂಥ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಾ ಇದ್ವಲ್ಲ, ಅದನ್ನೇ ತಪ್ಪು ಅಂತ ನಾನು ಅದನ್ನು ಅನ್ಕೊಳ್ತೀನಿ. ಖಂಡಿತ ಮೇಡಮ್, ಈಗಾಗಲೇ ಅವರು ಒಂಥರ ಇದಂತಾನೆ ಸೈಡ್ಗಿಟ್ಟಿದ್ದಾರೆ, ಅವ್ರನ್ನ ಸೈಡ್ಗಿಟ್ಟಿದ್ದಾರೆ. ಯಾರೂ ಸಿನಿಮಾ ಮಾಡ್ತಾಯಿಲ್ಲ. ಇತ್ತೀಚೆಗಂತೂ ಅಯ್ಯಪ್ಪ ಇಂಡಸ್ಟ್ರಿಗೆ ದೂರ ಇದ್ದಾನೆ ಅಂತ ಅದರಲ್ಲಿ ಇಂಥ ಹೇಳಿಕೆಗಳೆಲ್ಲ ಕೊಡ್ತಾನಂದರೆ ಇನ್ನೇನು ನಾವೇನು ಹೇಳೋಣ ಅವ್ರ ಬಗ್ಗೆ. ಇದೇ ಅಲ್ಲ ಮೇಡಮ್, ಇದೇ ಅಲ್ಲ, ಆಂಧ್ರದಲ್ಲಿ ಸುಮಾರು ಜನ ಹೆಣ್ಣು ಮಕ್ಕಳ ಮೇಲೆ ಏನೋ ಒಂದು ರೀತಿ ಕಾಮೆಂಟ್ ಇರುತ್ತೆ, ದೇವ್ರ ಮೇಲೆ ಏನೋ ಒಂದು ರೀತಿ ಕಾಮೆಂಟ್ ಇರುತ್ತೆ. ನಮ್ಮ ಆರ್ಟಿಸ್ಟ್ಗಳು, ಅವರು ಸಹಪಾಠಿ ಆರ್ಟಿಸ್ಟ್ಗಳಿದ್ದಾರಲ್ಲ, ನಮ್ಮ ಪವನ್ ಕಲ್ಯಾಣ್ ಆಗ್ಬೋದು, ಚಿರಂಜೀವಿ, ಎಲ್ಲರ ಮೇಲೂ ಇದೇ ಏನೋ ಒಂದು ಇದ್ದೇ ಇರ್ತದೆ ಅವ್ರದ್ದು ಕಾಂಟ್ರವರ್ಸಿ. ಆ ಎಪ್ಪ ಇದ್ದರೆ ಕಾಂಟ್ರವರ್ಸಿ ಇದೆ ಅಂತ ಅರ್ಥ. ಅಂಥವ್ರ ಬಗ್ಗೆ ನಾವು ಇಲ್ಲಿ ಅವನ ಬಗ್ಗೆ ನಾವು ಮಾತಾಡಿ ಅವನು ದೊಡ್ಡವನು ಮಾಡಬೇಕಾಗಿದೆ. ಬೇಡ, ಅಯ್ಯಪ್ಪನ ಬಗ್ಗೆ ಮಾತಾಡೋದೇ ಬೇಡ ಅನ್ನೋದು ನನ್ನ ಉದ್ದೇಶ. ಸರ್, ಇದ್ರ ಜೊತೆಗೆ ಮಾತಾಡೋ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾನೆ, ಅಂದ್ರೆ ಆರ್ಜಿವಿ ಅವರು ಒಂದು ಮಾತು ಹೇಳ್ತಾ ಇರುವಂತದ್ದು, ಹೊಸ ತರದ ಕನ್ನಡಿಗರು ಹೊಸ ತರದ ಧಮ್ಕಿ ಶುರು ಮಾಡಿದ್ದಾರೆ ಸಿನಿಮಾವನ್ನ ಸ್ಟಾಪ್ ಮಾಡೋದ್ರ ಮೂಲಕ ಅಂತ ಒಂದು ಸ್ಟೇಟ್ಮೆಂಟ್ ಇದೇ ಸಂದರ್ಭದಲ್ಲಿ ಕೊಡ್ತಾರೆ. ಇಲ್ಲ, ಅದನ್ನ ಹೇಳಿದ್ನಲ್ಲ, ಏನೂ ಇಲ್ಲ, ಕೆಲಸ ಕಾರ್ಯ ಇಲ್ಲ, ಎಲ್ಲೋ ಇದ್ದೀನಿ ನಾನು. ಎಲ್ಲರ ಹತ್ರ ಕಾಣಿಸ್ಕೋಬೇಕಾದ್ರೆ ಯಾವುದಾದ್ರು ಒಂದು ಕಾಂಟ್ರವರ್ಸಿ ಮಾತಾಡಲೇಬೇಕು. ಯಾರ ಮೇಲೆ ಧಮಕಿ ಹಾಕಿದಮ್ಮ, ನಮ್ಮ ಕನ್ನಡ ಜನತೆ ಆಗಲಿ ಇಂಡಸ್ಟ್ರಿ ಆಗಲಿ ಯಾರ ಮೇಲೂ ಇಲ್ಲಿವರೆಗೂ ನಾವು ಸೌಹಾರ್ದತೆಯಿಂದ ನಡ್ಕೊಂಡು ಹೋಗ್ತಾಯಿದ್ವಿ. ಸುಮ್ಮನೆ ಏನೋ ಧಮಕಿ ಹಾಕೋ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದು ಎಷ್ಟು ಮಟ್ಟಿಗೆ ಸರಿ. ಯಾರೋ ಒಬ್ಬ ಹೇಳ್ದ ಅಂದರೆ ನಾವು ಕೇಳೋದಕ್ಕೆ ಸಿದ್ಧವಾಗಿಲ್ಲ ಬಿಡಿ. ಹಾಂ, ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕಿಲ್ಲ. ಆಲ್ರೆಡಿ ಇಂಡಸ್ಟ್ರಿ ದೂರವಾಗಿಟ್ಟಿದ್ದಾರೆ. ನಮ್ಮಲ್ಲಿ ಒಂದೇ ಒಂದು ಸಿನಿಮಾ ಮಾಡ್ದ, ಕಿಲ್ಲಿಂಗ್ ವೀರಪ್ಪನ ಅಂತೇಳಿ ಅಲ್ವಾ, ಅದು ಅಷ್ಟಕ್ಕಷ್ಟೇ ಆಗಿತ್ತು. ಈಗ ದೂರನೇ ಆಗೋಗ್ಬಿಟ್ಟಾನೆ ಇಂಡಸ್ಟ್ರಿಗೆ. ಯಾರ ಜೊತೆಗೆ ಮಾಡ್ತಾಯಿದ್ದಾನೆ, ಏನು ಇಲ್ಲಲ್ಲ. ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕು ನಾವು? ಅಲ್ಲಿರೋ ಜನತೆನೇ ತಗೊಳ್ತಾರೆ. ಆಲ್ರೆಡಿ ಅಲ್ಲಿರೋ ಇಂಡಸ್ಟ್ರಿ ತೊಗೊಂಡ್ಬಿಟ್ಟಿದೆ. ಏನು ಇಲ್ಲ ಇಲ್ಲಿ ಅಂತೇಳಿ ಗೊತ್ತಾಗೋಗ್ಬಿಟ್ಟಿದೆ. ರಾಮ್ ಗೋಪಾಲ್ ವರ್ಮಾ ಏನಿಲ್ಲ ಅಂತೇಳೇ ಎಲ್ಲ ತೀರ್ಮಾನ ಮಾಡ್ಕೊಂಡ್ಬಿಟ್ಟವ್ರೆ.